ಸರ್ ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಬಂದಿದ್ದ ನಮಸ್ಕಾರ. ಮಹತ್ವದ ಸಭೆ ಮಹತ್ವದ ಸಭೆ ಅಂದ್ರೆ ಇವತ್ತು ಪ್ರಚಾರನೇ ದೊಡ್ಡ ವಿಚಾರ. ನಮ್ಮ ರಾಜ್ಯದಲ್ಲಾಗ್ಲಿ ದೇಶದಲ್ಲಾಗ್ಲಿ ಮಾಧ್ಯಮದ ಮುಖಾಂತರ ನಾವು ಸಾಮಾನ್ಯ ಮತದಾರರನ್ನ ಮತ್ತು ಜನರನ್ನ ತಲುಪತಕ್ಕಂತ ಒಂದು ಮಾಧ್ಯಮ ವಿಭಾಗದ ರಾಜ್ಯ ಮಟ್ಟದ ಸಭೆ ಮತ್ತು ಮಾಧ್ಯಮ ವಕ್ತಾರರ ಒಂದು ಸಭೆಯನ್ನು ಕೂಡ ನಾವು ಮಾಡಿದ್ದೀವಿ. ಮಾನ್ಯ ಪ್ರೀತಮ್ ರವರು AICCಯ SC ಡಿಪಾರ್ಟ್ಮೆಂಟ್ನ ಕೋಆರ್ಡಿನೇಟರ್ ಮತ್ತು ತೆಲಂಗಾಣ ರಾಜ್ಯದ SC ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಧ್ಯಕ್ಷರು. ಸೊ ನೆನ್ನೆನೂ ಕೂಡ BBMP ಎಲೆಕ್ಷನ್ಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ಸ್ಗೆ ಸಭೆಯನ್ನ ಮಾಡಿದ್ವಿ. ಇವತ್ತು ನಮ್ಮ ಮಾಧ್ಯಮ ವಕ್ತಾರದು ಮತ್ತು ಸೋಷಿಯಲ್ ಮೀಡಿಯಾದ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಅವರು ತಗೊಂಡು ಹೋಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ನನ್ನ SC ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಆಗ್ತಾ ಇದೆ. ಆದ್ರೆ ನಾವು ಸಾಕಷ್ಟು ನಮ್ಮ SCಗಳಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಅದನ್ನ ನೋಡೋದು, ಲೈಕ್ ಮಾಡೋದು, ಮತ್ತೆ ಕಮೆಂಟ್ ಮಾಡೋದು ಮತ್ತೆ ಶೇರ್ ಮಾಡೋದನ್ನ ಕಡಿಮೆ ಇದೆ ಅಂತಕ್ಕಂಥದ್ದು ಹೇಳಿದ್ರು. ಮತ್ತೆ ನ್ಯಾಷನಲ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ INC ನಲ್ಲೂ ಕೂಡ ಸರಿಯಾದಂತ ಪ್ರಚಾರ SC ಡಿಪಾರ್ಟ್ಮೆಂಟ್ ಬರ್ತಾ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಇದು ಐಶ್ವರ್ಯ ಮಂಚಿನಹಳ್ಳಿ ಮಾದೇವರಿಗೂ ಕೂಡ ಚರ್ಚೆ ಮಾಡಿದ್ದೀವಿ. ಉಳಿದಂತೆ ನಮ್ಮ ಏನು ಕೆಲಸಗಳು ಆಗ್ತಾ ಇದೆ ಇದ್ರ ಬಗ್ಗೆ ಮಾಹಿತಿಗಳನ್ನ ತಗೊಂಡಿದ್ದೀವಿ. ಮತ್ತೆ ಮುಂದಿನ ದಿನದಲ್ಲಿ ಈಗಾಗ್ಲೇ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಚರ್ಚೆ ಆಗಿರೋ ಪ್ರಕಾರ ನಾವು ಡಿಸೆಂಬರ್ ತಿಂಗಳಲ್ಲೇ 2029 ಲೋಕಸಭಾ ಚುನಾವಣೆಗೆ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ವಿ. ಇದನ್ನ ಡೆಲ್ಲಿ ಲೆವೆಲ್ ಅಲ್ಲೇ ತೀರ್ಮಾನ ಆಗಿರ್ತಕ್ಕಂಥದ್ದು. ರಾಜೇಂದ್ರ ಪಾಲ್ ಗೌತಮ್ ಸರ್ ಅವರು ಮತ್ತು K ರಾಜುರವರು ಇವರೆಲ್ಲ ಕೂಡ ನಮ್ಮ SC ಡಿಪಾರ್ಟ್ಮೆಂಟ್ಗೆ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ರೆ ಅದ್ರ ಪ್ರಕಾರ ನಾವು ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೀವಿ. ಮತ್ತೆ ಏನು ರೀಚ್ ಆಗ್ಬೇಕು ಅದು ರೀಚ್ ಆಗದೆ ಇರೋದನ್ನು ಕೂಡ ಏನು ಇದನ್ನ ತಪ್ಪು ಆಗಿದೆ ಅದನ್ನ ಕೂಡ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಹೇಳಿ ಮಾನ್ಯ ಪ್ರೀತಮ್ ಜಿ ಅವರು ಹೇಳಿದ್ದಾರೆ. ಅದನ್ನ ನಾವು ಮಾಡ್ಕೊಡ್ತೀವಿ ಸರ್. ತುಂಬಾ ಒತ್ತಡ ಇದೆ ಸರ್. ನಮಗ್ ಬೇಕು ನಮಗ್ ಬೇಕು, ನಿಮಗೆ ಬಹಳಷ್ಟು ಒತ್ತಡ ತರ್ತಾ ಇದ್ದಾರೆ. ನನಗೇನಾಗಿದೆ ಅಂತ ಹೇಳಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ನವ್ರಿಗಿಂತ ಬೇರೆಗಡೆ ಇರ್ತಕ್ಕಂಥವ್ರು ಕೇಳ್ತಾ ಇದ್ದಾರೆ. ನಾನು ಮೊದಲು ನನ್ನ ಪರಿಶಿಷ್ಟ ಜಾತಿ ವಿಭಾಗಕ್ಕೆ ನಾನು ಇಂಪಾರ್ಟೆನ್ಸ್ ಕೊಡ್ತೀನಿ. ಈಗ 43 SC ವಾರ್ಡ್ಗಳು ಆಗಿದೆ. ಅದರಲ್ಲಿ 19 ಮಹಿಳೆಯರು ಆಗಿದೆ, 24 ಜೆಂಟ್ಸ್ಗಾಗಿದೆ. ಸೊ ನನಗೆ ಎಷ್ಟು ಅರ್ಜಿಗಳು ಬಂದಿರೋದೆಲ್ಲ ಮೈನ್ ಕಾಂಗ್ರೆಸ್ KPCC ಆಫೀಸಲ್ಲಿ. ನಮ್ಮ SC ಡಿಪಾರ್ಟ್ಮೆಂಟ್ನವ್ರು ಎಷ್ಟು ಹಾಕಿದ್ದಾರೆ ಇವೆಲ್ಲ ಕರೆದು ನಾನು ನಮ್ಮ ಜಿಲ್ಲಾಧ್ಯಕ್ಷರಿಗೂ ಕೂಡ ಹೇಳಿದ್ದೀನಿ. ನಿನ್ನೆನೆ ಕೂಡ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. 5 ಜಿಲ್ಲಾಧ್ಯಕ್ಷರು ಕೂಡ ನೀವು ಕೂಡಲೇ ಒಂದು ಸಭೆ ಮಾಡಿ ಮತ್ತೆ ಪ್ರೆಸ್ ಮೀಟ್ಗಳನ್ನ ಮಾಡ್ಬೇಕು ಅಂತ ಹೇಳಿ ಒಂದು ಡೈರೆಕ್ಷನ್ಸ್ ಅನ್ನ ಮಾನ್ಯ ಪ್ರೀತಮ್ ಅವರು ಕೊಟ್ಟಿದ್ದಾರೆ. ಇದಾದ ನಂತರ ನಾವು ಇಲ್ಲಿಂದ ಈಚೆಗೆ ನಾವು ಏನೇ ಸಭೆಗಳು ಮಾಡಿದ್ರು ಕೂಡ 5 ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವ್ಯಾಪ್ತಿಗೆ ಬರ್ತಕ್ಕಂಥ 43 ರಿಸರ್ವ್ ವಾರ್ಡ್ಗಳಲ್ಲಿ ನಾವು ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಯಾರಾದ್ರೂ ಆಗಲಿ ನನಗೇನು SC ಡಿಪಾರ್ಟ್ಮೆಂಟ್ಗೆ ಅದೆಷ್ಟು ಟಿಕೆಟ್ ಕೊಡ್ತಾರೋ ನನಗೆ ಗೊತ್ತಿಲ್ಲ. ಮಾನ್ಯ ಅಧ್ಯಕ್ಷರಿಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಹಾಗಾಗಿ ನಮ್ಮ ಎಲ್ಲ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಶಾಸಕರುಗಳನ್ನ ಕೂಡ ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮತ್ತು ರಾಮಲಿಂಗ ರೆಡ್ಡಿ ಸಾಹೇಬ್ರು ಇರ್ಬೋದು, ಜಮೀರ್ ಅಹಮದ್ ಸಾಹೇಬ್ರು ಇರ್ಬೋದು, ದಿನೇಶ್ ಗುಂಡ್ರಾವ್ ಅವ್ರು ಇರ್ಬೋದು, ನಮ್ಮ ಬೈತಿ ಸುರೇಶ್ ಅವರು ಇರ್ಬೋದು, ಮಂತ್ರಿಗಳಾಗಿ ಏನ್ ಕೆಲಸ ಮಾಡ್ತಿದ್ದಾರೆ ಎಲ್ರಿಗೂ ಕೂಡ ಭೇಟಿ ಮಾಡಿ ನಮ್ಮ SC ಡಿಪಾರ್ಟ್ಮೆಂಟ್ ಅನ್ನ ಸ್ಟ್ರೆಂಥನ್ ಮಾಡಬೇಕು ಅನ್ನೋದನ್ನ ನಾವು ಅವ್ರಿಗೆ ಮನವಿಯನ್ನ ಮಾಡ್ತೀವಿ ಸರ್. ನಿನ್ನೆ ದಿನ ತುಂಬಾ ಒತ್ತಡ ಇತ್ತು ಸರ್. ಇಲ್ಲ ಹಾಗೇನಿಲ್ಲ, ಎಲ್ಲರೂ ಸಹಕಾರ ಕೊಡ್ತಾರೆ. ನಾವೊಬ್ಬರೇ ಇಲ್ಲೇನು ಮಾಡಕ್ಕಾಗಲ್ಲ. ಎಲ್ಲರೂ ಕೂಡ ಬಹಳ ಅವ್ರಿಗೆ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಬರ್ತಾರೆ. ನಮಗೆ ಬಹಳ ಪ್ರಮುಖವಾದಂತ ನಮ್ಮ ಪದಾಧಿಕಾರಿಗಳ ಬೇಡಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಾನು ಹೇಳಿದ ಕೆಲಸನೂ 3 ವರ್ಷದಿಂದ ಎಲ್ಲರೂ ಮಾಡ್ಕೊಟ್ಟಿದ್ದಾರೆ. ಇವತ್ತು ರಾಜ್ಯದಲ್ಲಿ ಕಡಿಮೆ ಅಂದ್ರೆ 20-22 ಸಾವಿರ ಪದಾಧಿಕಾರಿಗಳಿದ್ದಾರೆ. ಬ್ಲಾಕ್ ಮಟ್ಟದಲ್ಲಿ 496 ಬ್ಲಾಕ್ಗಳಲ್ಲಿ ಈಚ್ 50 ಕೇಳಿದ್ರೆ 25 ಅಂತೂ ಕಂಪಲ್ಸರಿ ಇದ್ದಾರೆ. ಜಿಲ್ಲಾ ಮಟ್ಟದ ಸಮಿತಿಗಳಿದೆ, ರಾಜ್ಯ ಮಟ್ಟದ ಸಮಿತಿಗಳಿದೆ. ಸೊ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಆದ್ರೆ ನಿಗಮ ಮಂಡಳಿಗಳಲ್ಲಿ ಆಗಿದ್ರೆ ನಮಗೆ ತುಂಬಾ ಸಂತೋಷ ಆಗ್ತಿತ್ತು. ಬಹಳ ಜನಕ್ಕೆ ಅದು ಕೂಡ ನೋವಿದೆ. ನಾವು ಮುಂದಿನ ಚುನಾವಣೆಗೆ ನಾವು ರಾಜಕಾರಣದಲ್ಲೇ ಇರ್ತೀವೋ ಇರಲ್ಲ ಅಂತೇಳಿ KPCC ಅವರು ಕೇಳಿದ್ರು. ಯಾರು ನೆಕ್ಸ್ಟ್ ಚುನಾವಣೆಗಳಿಗೆ ಆಕ್ಟಿವ್ ಆಗಿ ಇರಕ್ಕೆ ಸಾಧ್ಯ ಇರಲ್ಲ ಅಂತವ್ರದ್ದು ಕೂಡ ಪಟ್ಟಿ ಕೇಳಿದ್ರೆ ಅದೆಲ್ಲ ಕೂಡ ಕೊಟ್ಟಿದ್ದೀವಿ. ಎಲ್ರೂ ಕೂಡ ನಾನು ಯಾರು ಇಬ್ರು ಹೆಸರು ಹೇಳಕ್ ಹೋದ್ರೆ ತಪ್ಪಾಗ್ತದೆ. ಪ್ರತಿಯೊಬ್ರು ಕೂಡ ಅವರ ಒಂದು ಸಾಮರ್ಥ್ಯವನ್ನ ಮೀರಿ ಕೆಲಸವನ್ನ SC ಡಿಪಾರ್ಟ್ಮೆಂಟ್ ಅಲ್ಲಿ
ನಾನು ರಾಜ್ಯ ಅಧ್ಯಕ್ಷನಾಗಿ ಬಂದಾಗಿಂದಾನ ಮಾಡಿದ್ದಾರೆ. ಇನ್ನೇನು ಈಗ ಒಂದು ಏಪ್ರಿಲ್ 22 ಬಂದ್ರೆ ನಾನು 4ನೇ ವರ್ಷನೂ ಕೂಡ ಮುಗಿಯುತ್ತದೆ. ನಾನು ಕೂಡ ಹೇಳ್ತಾ ಇರ್ತೀನಿ, ನೀವೆಲ್ಲರೂ ಸಾಮರ್ಥ್ಯ ಬೆಳೆಸ್ಕೋಬೇಕು, ನಮ್ಮ ಡಿಪಾರ್ಟ್ಮೆಂಟ್ನವರೇ ನೀವು ರಾಜ್ಯ ಅಧ್ಯಕ್ಷರುಗಳಾಗಬೇಕು, ನಮ್ಮ ಡಿಪಾರ್ಟ್ಮೆಂಟ್ನವ್ರು ನೀವು ಅಧಿಕಾರಗಳು ತಗೋಬೇಕು, ಆಗಷ್ಟೇ ನನಗೆ ಸಂತೋಷ ಸಮಾಧಾನ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ. ಸೊ ಎಲ್ಲರೂ ಕೂಡ ಅವರವರ ಶಕ್ತಿ ಮೀರಿ ಕೆಲಸವನ್ನ ಮಾಡ್ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಮತ್ತು ನಾನು ಅವ್ರಿಗೆ ಧನ್ಯವಾದಗಳು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ರಾಜ್ಯ ಪದಾಧಿಕಾರಿಗಳು ಇರ್ಬೋದು, ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ಬ್ಲಾಕ್ ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ನಾನು ತುಂಬಾ ಆಭಾರಿಯಾಗಿದ್ದೀನಿ ಸರ್. ಮೊನ್ನೆ ವಸಂತ ಬಾಬು ಅವರೇ, ತಾವು ಒಂದು ಒಳ್ಳೆ ಪ್ರಶ್ನೆನ ತಗೊಂಡ್ರಿ ಈ ಗ್ಯಾರಂಟಿಗಳ ಬಗ್ಗೆ. ಈ ಗ್ಯಾರಂಟಿಗಳ ಬಗ್ಗೆ ಒಂದು ಅಧ್ಯಯನ ನಡೆದಿದೆ. ಅದು ನಮ್ಮ ರಾಜ್ಯದವರಿಂದಾಗ್ಲಿ, ರಾಜ್ಯ ಸರ್ಕಾರದಿಂದಾಗ್ಲಿ, ಕೇಂದ್ರ ಸರ್ಕಾರದ, ನಮ್ಮ ದೇಶದವರು ಮಾಡಿರೋದಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನೊಂದು ಸಮೀಕ್ಷೆ ಮಾಡಿದ್ದಾರೆ. ಈ ಸಮೀಕ್ಷೆಯಲ್ಲಿ ಭಾರತದ ಯಾವುದೇ ರಾಜ್ಯಕ್ಕಿಂತ ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳಿಂದ BPL ಏನು ನಾವು ಬಿಲೋ ಪಾವರ್ಟಿ ಲೈನ್ ಇದೆಯಲ್ಲ, ಅದರಿಂದ ಕರ್ನಾಟಕ ರಾಜ್ಯ ಮೇರಿ ಬಂದಿದೆ ದೇಶದ ಯಾವುದೇ ರಾಜ್ಯಕ್ಕಿಂತ. ಈ 5 ಗ್ಯಾರಂಟಿಗಳು ಮತ್ತು ಸವಲತ್ತುಗಳಿಂದ ಬಂದಿದೆ ಅಂತ ಹೇಳ್ತಾರೆ. ಇದು ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ. ಇದನ್ನ ನಮ್ಮ ದೇಶದಲ್ಲಿ ನಮ್ಮ ಪಕ್ಷದವರು ಇದನ್ನ ತುಂಬಾ ಚೆನ್ನಾಗಿ ಪ್ರಚಾರ ಮಾಡಬೇಕು, ಪ್ರಚಾರ ತಗೊಳ್ಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ರಾಷ್ಟ್ರ ಕಾಂಗ್ರೆಸ್ ಆಗ್ಲಿ, ರಾಜ್ಯ ಕಾಂಗ್ರೆಸ್ಗಳಾಗ್ಲಿ, ರಾಜ್ಯ ಮಟ್ಟದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ಗಳಲ್ಲಿ ಈ ಒಂದು ಸಮೀಕ್ಷೆ ಇದನ್ನ ಮಾಹಿತಿ ತಗೊಂಡು ಎಲ್ಲ ಕಡೆ ಪ್ರಚಾರ ಮಾಡಿದ್ರೆ ಖಂಡಿತವಾಗ್ಲೂ ಕಾಂಗ್ರೆಸ್ಗೆ ಒಂದು ದೊಡ್ಡ ಸಹಾಯ ಆಗ್ತಿದೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತಾ ಇದ್ದೀನಿ ಸರ್.